ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ಪ್ರೆಗ್ನೆನ್ಸಿ ವ್ಲಾಗಲ್ಲಿ IUI ಟ್ರೀಟ್ಮೆಂಟ್ ಯಾಕೆ ಫೇಲ್ಯೂರ್ ಆಗುತ್ತೆ ಅಂತೇಳಿ ನೋಡೋಣ. ತುಂಬ ಜನ ಮಹಿಳೆಯರು ಹಾಗೆ ದಂಪತಿಗಳು ಪ್ರೆಗ್ನೆನ್ಸಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ನ್ಯಾಚುರಲ್ ಕನ್ಸೆಪ್ಷನ್ ಸಾಧ್ಯ ಆಗದೇ ಇರೋ ಟೈಮಲ್ಲಿ ಡಾಕ್ಟರ್ಗಳು IUI ಅಥವಾ IVF ಈ ಥರ ಟ್ರೀಟ್ಮೆಂಟ್ನ ಮಾಡ್ತಾರೆ. ಸ್ಟಾರ್ಟಿಂಗಲ್ಲಿ ಕೆಲವರಿಗೆ IUI ಮಾಡಿದ ತಕ್ಷಣವೇ ಪ್ರೆಗ್ನೆನ್ಸಿ ರಿಪೋರ್ಟ್ ಪಾಸಿಟಿವ್ ಬರುತ್ತೆ, ಬಟ್ ಕೆಲವೊಬ್ಬರಿಗೆ ನೆಗೆಟಿವ್ ಬರುತ್ತೆ, ಪ್ರೆಗ್ನೆಂಟ್ ಆಗೋದಿಲ್ಲ, ಈ ಥರ ಎಲ್ಲ ಕೂಡ ಆಗ್ತಾ ಇರುತ್ತೆ. ಇವಾಗ IUI ಯಾಕೆ ಫೇಲ್ಯೂರ್ ಆಗುತ್ತೆ, ರೀಸನ್ ಏನು ಅಂಥೇಳಿ ಒಂದೊಂದನ್ನೇ ನೋಡ್ಕೊತಾ ಹೋಗೋಣ. ಕೆಲವೊಬ್ಬರಿಗೆ IUI ಟ್ರೀಟ್ಮೆಂಟ್ ಫಸ್ಟ್ ಮಂತಲ್ಲೇ ಸಕ್ಸಸ್ ಆಗಿರುತ್ತೆ, ಇನ್ನು ಕೆಲವೊಬ್ಬರಿಗೆ ಫೇಲ್ಯೂರ್ ಕೂಡ ಆಗ್ತಾ ಇರುತ್ತೆ. ಫಾಲೋಪಿಯನ್ ಟ್ಯೂಬ್ ಏನಾದ್ರು ಬ್ಲಾಕ್ ಆಗಿತ್ತು ಅಂದರೆ ಅಥವಾ ಗಂಟುಗಳಾಗಿತ್ತು ಅಂದರೆ ನಿಮಗೆ ಸ್ಪರ್ಮ್ ಈಸಿಯಾಗಿ ಎಗ್ಗನ್ನು ರೀಚ್ ಆಗೋಕ್ಕಾಗಲ್ಲ. ಅಂಥ ಟೈಮಲ್ಲೂ ಕೂಡ ನಿಮಗೆ ಪ್ರೆಗ್ನೆನ್ಸಿ ಫೇಲ್ ಆಗ್ತಾ ಇರುತ್ತೆ. ಅವಾಗ ಏನು ಮಾಡಬೇಕಂದ್ರೆ ಟ್ರಾನ್ಸ್ವಜಿನಲ್ ಸ್ಕ್ಯಾನಿಂಗ್ ಅಂತ ಹೇಳಿ ಮಾಡ್ತಾರೆ, ಅದನ್ನು ಕೂಡ ನೀವು ಮಾಡಿಸ್ಕೊಂಡ್ರಿ ಅಂದರೆ ಫಾಲೋಪಿಯನ್ ಟ್ಯೂಬ್ ಬ್ಲಾಕ್ ಆಗಿದೆಯಾ ಅಥವಾ ಏನಾದರೂ ಗಂಟಿದೆಯಾ ಅದೆಲ್ಲ ಕೂಡ ನಿಮಗೆ ಸ್ಕ್ಯಾನಿಂಗಲ್ಲಿ ಗೊತ್ತಾಗುತ್ತೆ. ಹಾಗೆಯೇ ಎಗ್ ಮತ್ತು ಸ್ಪರ್ಮ್ ಸರಿಯಾದ ಸಮಯಕ್ಕೆ ಭೇಟಿ ಆಗಲಿಲ್ಲ ಅಂದ್ರೂ ಕೂಡ, ಅಂದರೆ ನಾವು ಇಂಟರ್ಕೋರ್ಸ್ ಮಾಡಿದಾಗ ಸ್ಪರ್ಮ್ ಆಲ್ರೆಡಿ ರೆಡಿಯಾಗಿರಬೇಕು, ಇನ್ಸೈಡ್ ಇರಬೇಕು, ಇರಲಿಲ್ಲ ಅಂದ್ರೂ ಕೂಡ ಎಗ್ಗಿನ ಜೀವಿತಾವಧಿ ಕಡಿಮೆ ಇರೋದ್ರಿಂದ ನಿಮ್ಮ ಎಗ್ ಮತ್ತು ಸ್ಪರ್ಮ್ ಮೀಟ್ ಆಗಿಲ್ಲ ಅಂದರೆ ನೀವು ಪ್ರೆಗ್ನೆನ್ಸಿ ಆಗೋಕ್ಕೆ ಚಾನ್ಸ್ ಆಗೋಲ್ಲ. ಹಾಗೆಯೇ ಸ್ಪರ್ಮ್ ಕೌಂಟು ಹೆಚ್ಚಿಗೆ ಇರಬೇಕು, ಹಾಗೆಯೇ ಸ್ಪರ್ಮ್ ಆ್ಯಕ್ಟಿವ್ ಆಗಿರಬೇಕು. ಇಲ್ಲ ಕ್ವಾಲಿಟಿ ಇಲ್ಲದಿರೋ ಸ್ಪರ್ಮ್ ಇತ್ತು ಅಂತಂದರೆ, ಆ್ಯಕ್ಟಿವ್ ಇಲ್ಲದಿರೋ ಸ್ಪರ್ಮ್ಗಳೆಲ್ಲ ಇದ್ವು ಅಂದರೆ ನೀವು ಪ್ರೆಗ್ನೆನ್ಸಿ ಆಗೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಹಾಗೆಯೇ ನಿಮ್ಮ ಪೀರಿಯಡ್ ಏನಾದರೂ ಇರ್ರೆಗ್ಯುಲರ್ ಇತ್ತಂದರೆ ನಿಮ್ಮ ಓವ್ಯುಲೇಷನ್ ಡೇಟ್ ಕೂಡ ಇರ್ರೆಗ್ಯುಲರ್ ಇರುತ್ತೆ. ಆವಾಗ ಏನು ಮಾಡಬೇಕಂದ್ರೆ ಫಸ್ಟ್ ನಿಮ್ಮ ಪೀರಿಯಡ್ ರೆಗ್ಯುಲರ್ ಆಗೋ ಥರ ಮಾಡ್ಕೊಬೇಕಾಗತ್ತೆ. ಪೀರಿಯಡ್ ರೆಗ್ಯುಲರ್ ಆದ ತಕ್ಷಣ ನಿಮ್ಮ ಪೀರಿಯಡ್ ಸೈಕಲ್ ಗೊತ್ತಾಗುತ್ತೆ. ಹಾಗೆಯೇ ನೀವು ನಿಮ್ಮ ಓವ್ಯುಲೇಷನ್ ಡೇಸ್ನ ಕ್ಯಾಲ್ಕುಲೇಟ್ ಮಾಡೋದ್ರ ಮೂಲಕ ಆವಾಗ ನಿಮ್ಗೆ ಗೊತ್ತಾಗುತ್ತೆ ಎಗ್ ಯಾವಾಗ ಪ್ರೊಡ್ಯೂಸ್ ಆಗುತ್ತೆ, ಎಗ್ ಯಾವಾಗ ರಿಲೀಸ್ ಆಗುತ್ತೆ ಅಂತೇಳಿ. ಆ ಟೈಮಲ್ಲಿ ನೀವು ಇಂಟರ್ಕೋರ್ಸ್ ಮಾಡಿದ್ರಿ ಅಂದರೆ ನೀವು ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ತುಂಬ ಹೆಚ್ಚಿಗೆ ಇರುತ್ತೆ. ಇನ್ನು ಕೆಲವೊಬ್ಬರಿಗೆ 14 ಡೇಟಿಗೆ ನಾವು ಇಂಟರ್ಕೋರ್ಸ್ ಮಾಡಿದರೆ ನಾವು ಪ್ರೆಗ್ನೆಂಟ್ ಆಗಿಬಿಡ್ತೀವಿ ಅನ್ನೋಂಥ ಒಂದು ಗಾಢವಾದ ನಂಬಿಕೆ ಇರುತ್ತೆ. ಯಾಕಂತ ಅಂದರೆ ಎಲ್ಲರೂ ಕೂಡ 14 ಡೇಟಿಗೆ ಓವ್ಯುಲೇಷನ್ ಆಗುತ್ತೆ ಅನ್ನೋದು ಗೊತ್ತಿರುತ್ತೆ. ಬಟ್ ಇರ್ರೆಗ್ಯುಲರ್ ಪೀರಿಯಡ್ ಇತ್ತು, ಇಲ್ಲ 32-33 ಡೇಸಿನ ಸೈಕಲ್ ಇತ್ತಂದರೆ ನಿಮಗೆ 16, 17, 18 ಇಷ್ಟು ದಿನದಲ್ಲೂ ಕೂಡ ನಿಮಗೆ ಎಗ್ ರಿಲೀಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಡೇ 10ಇಂದ ಡೇ 20 ತನಕ ನೀವು ದಿನ ಬಿಟ್ಟು ದಿನ ಇಂಟರ್ಕೋರ್ಸ್ ಮಾಡೋದ್ರಿಂದ ನೀವು ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ಕೂಡ ಹೆಚ್ಚಿಗೆ ಇರುತ್ತೆ. ಹಾಗೆಯೇ ಎಂಡೋಮೆಟ್ರಿಯಮ್ ಥಿಕ್ನೆಸ್ ಇತ್ತಂದರೂ ಕೂಡ ನಿಮಗೆ ಸರಿಯಾಗಿ ಇಂಪ್ಲಾಂಟ್ ಆಗಲ್ಲ. ಸೊ ಹಾಗಾಗಿ ಅದನ್ನು ಕೂಡ ನೀವು ಸ್ವಲ್ಪ ಡಾಕ್ಟರ್ ಕಡೆ ಚೆಕ್ ಮಾಡಿಸ್ಕೊಬೇಕಾಗತ್ತೆ. ನಮ್ಮ ದೇಹದಲ್ಲಿ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಅನ್ನೋದು ನಮ್ಮ ಮಗುವಿನ ಬೆಳವಣಿಗೆಗೆ ಹಾಗೆಯೇ ನಾವು ತಾಯಿ ಆಗೋದಕ್ಕೂ ಕೂಡ ತುಂಬ ಸಹಾಯ ಮಾಡುತ್ತೆ. ಆ ಹಾರ್ಮೋನ್ ಬಂದುಬಿಟ್ಟು ನಮ್ಮ ದೇಹದಲ್ಲಿ ಸರಿಯಾಗಿ ಸ್ರವಿಸಬೇಕು. ಸೊ ನಮಗೆ ನಮ್ಮ ದೇಹದಲ್ಲಿ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಏನಾದರೂ ಕಡಿಮೆ ಇದ್ದರೆ ನಮಗೆ ಪ್ರೊಜೆಸ್ಟ್ರಾನ್ ಟ್ಯಾಬ್ಲೆಟ್ ಕೂಡ ಕೊಡ್ತಾರೆ. ನಮ್ಮ ದೇಹದಲ್ಲಿ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಕಡಿಮೆ ಇದ್ದಾಗ ಈ ಥರ ನಾವು ಮೇಲಿಂದ ಅಂದರೆ ಟ್ಯಾಬ್ಲೆಟ್ಸ್ ಮೂಲಕ ನಾವು ಹಾರ್ಮೋನ್ ಟ್ಯಾಬ್ಲೆಟ್ಸ್ನ ತಗೊಳ್ಳೋದ್ರ ಮೂಲಕ ನಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸನ್ನು ಕೂಡ ನಾವು ಬ್ಯಾಲೆನ್ಸ್ ಆಗಿ ಮಾಡ್ಕೊಬೋದು. ಇನ್ನು ನಿಮಗೇನಾದರೂ ಬೇರೆ ಡ್ರಿಂಕ್ಸ್ ಮಾಡೋದು ಅಥವಾ ಔಟ್ಸೈಡ್ ಫುಡ್ನ ಜಾಸ್ತಿ ತಿನ್ನೋದು ಅಥವಾ ನೀವು ಊಟ ಮಾಡ್ತಾ ಇರೋದು ಊಟ ಅನ್ಹೆಲ್ದಿ ಇರ್ಬೋದು, ಆ ಥರದಿಂದ ಕೂಡ ನಿಮಗೆ ಓವ್ಯುಲೇಷನ್ ಸರಿಯಾಗಿ ಆಗ್ತಾ ಇರೋದಿಲ್ಲ. ಹೆಲ್ದಿಯಾಗಿರೋ ಫುಡ್ಡನ್ನೇ ನಾವು ನಮ್ಮ ಆಹಾರದಲ್ಲಿ ತೊಗೋಬೇಕು. ಹಾಗೆಯೇ ಯಾವುದೇ ಥರ ಬ್ಯಾಡ್ ಹ್ಯಾಬಿಟ್ಸ್ ಇದ್ರೂ ಕೂಡ ಅದನ್ನು ನಾವು ಆದಷ್ಟು ಅವಾಯ್ಡ್ ಮಾಡಿದರೆ ನಮಗೆ ಪ್ರೆಗ್ನೆನ್ಸಿ ರಿಪೋರ್ಟ್ ಪಾಸಿಟಿವ್ ಬರುತ್ತೆ. ಮಹಿಳೆಯರಿಗೆ 30-35 ವರ್ಷ ಆಗ್ತಿದ್ದಂಗೆ ಏನಾಗುತ್ತೆ ಅಂದರೆ ಅವರಿಗೆ ಎಗ್ ಕ್ವಾಲಿಟಿ ಬಂದು ಕಡಿಮೆ ಆಗ್ತಾ ಹೋಗುತ್ತೆ. ಆದಷ್ಟು 30 ಇಯರ್ ಒಳಗೆ ನೀವು ಏನು ಪ್ರೆಗ್ನೆನ್ಸಿ ಮಾಡ್ಕೊಳ್ಳೋದು ತುಂಬ ಉತ್ತಮ. ಬಟ್ ಏನು ಮಾಡೋಕ್ಕಾಗಲ್ಲ, ಕೆಲವರಿಗೆ ಲೇಟ್ ಪ್ರೆಗ್ನೆನ್ಸಿ ಆಗ್ತಾ ಇರುತ್ತೆ. ಅವಾಗ ಏನು ಮಾಡಬೇಕಂದ್ರೆ ನಮ್ಮ ಎಗ್ ಚೆನ್ನಾಗಿ ಹೆಲ್ದಿಯಾಗಿ ಪ್ರೊಡ್ಯೂಸ್ ಆಗಬೇಕಂದ್ರೆ ಒಂದಿಷ್ಟು ನಾವು ಟಿಪ್ಸ್ನ ಫಾಲೋ ಮಾಡಬೇಕಾಗತ್ತೆ. ನಮ್ಮ ಆಹಾರದಲ್ಲೂ ಕೂಡ ನಾವು ಸ್ವಲ್ಪ ಚೇಂಜಸ್ನ ಮಾಡ್ಕೋಬೇಕಾಗತ್ತೆ. ದಿನನಿತ್ಯ ವ್ಯಾಯಾಮಗಳನ್ನ ಮಾಡ್ಕೊತ ಬಂದರೆ ನಮಗೆ ಆರೋಗ್ಯವಾಗಿರುವಂತಹ ಮೊಟ್ಟೆ ಕೂಡ ಬಿಡುಗಡೆ ಆಗುತ್ತೆ. ಇನ್ನು PCOD ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇತ್ತು ಅಂದರೆ ಅದನ್ನು ಫಸ್ಟ್ ನಾವು ಕ್ಲಿಯರ್ ಮಾಡ್ಕೊಬೇಕಾಗತ್ತೆ. ಇನ್ನು ನಮಗೆ IUI ಟ್ರೀಟ್ಮೆಂಟೇ ಸರಿಯಾಗಿ ನಮಗೆ ಪ್ರೊಸೀಜರ್ ಮಿಸ್ ಆಗಿತ್ತು, ಏನಾದರೂ ಪ್ರಾಬ್ಲಮ್ ಆಗಿತ್ತು, ಅದು ಕರೆಕ್ಟಾಗಿ ಆಗಿಲ್ಲ ಅಂದರೂ ಕೂಡ ನಮಗೆ IUI ಟ್ರೀಟ್ಮೆಂಟ್ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಇವಾಗ IUI ಟ್ರೀಟ್ಮೆಂಟ್ ತೊಗೊಂಡ್ರೂ ಕೂಡ ನಾವು ಪ್ರೆಗ್ನೆಂಟ್ ಆಗಿಲ್ಲ, ನಾವು ಪೀರಿಯಡ್ಸ್ ಬಂತು ಅಂದರೆ ನಮಗೆ ಏನು ಮಾಡಬೇಕಂದ್ರೆ ನಾವು ಡಾಕ್ಟರ್ ಹತ್ರ ಸೆಕೆಂಡ್ ಡೇ ಹೋಗ್ತೀವಲ್ಲ, ಅವಾಗ ಅವ್ರು ಏನು ಮಾಡ್ತಾರೆ ನಮಗೆ ಮತ್ತೆ IUIನ ಮಾಡೋದಿಲ್ಲ, 1 ತಿಂಗಳು ನಮಗೆ ಗ್ಯಾಪ್ ಮಾಡ್ತಾರೆ. ಯಾಕಂತಂದರೆ IUI ಮಾಡಿದಾಗ ಫಾಲೋಪಿಯನ್ ಟ್ಯೂಬ್ ಓಪನ್ ಇರುತ್ತೆ. ಸೊ ಅದು ಓಪನ್ ಇನ್ನೂ ಕೂಡ ಇರುತ್ತೆ. ಆವಾಗ ನಾವು ಈಗ ಇಂಟರ್ಕೋರ್ಸ್ ಮಾಡ್ತೀವಲ್ಲ ಸರಿಯಾದ ಸಮಯದಲ್ಲಿ ಓವ್ಯುಲೇಷನ್ ಟೈಮಲ್ಲಿ, ಆವಾಗ ನಾವು ಮತ್ತೆ ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ನಮಗೇನು ಸಪ್ಲಿಮೆಂಟ್ಸ್ ಬೇಕಲ್ಲ ಅಂತ ಟ್ಯಾಬ್ಲೆಟ್ಸ್ನೆಲ್ಲ ಕೊಡ್ತಾ ಹೋಗ್ತಾರೆ, ಅವನ್ನೆಲ್ಲ ನಾವು ಸರಿಯಾಗಿ ತಿಂದುಬಿಟ್ಟು ಮತ್ತು ನಮಗೆ ಯಾವ ಓವ್ಯುಲೇಷನ್ ಡೇಟ್ ಅಂತ ಕೊಟ್ಟಿರ್ತಾರಲ್ಲ ಆ ದಿನದಲ್ಲಿ ನಾವು ಇಂಟರ್ಕೋರ್ಸ್ ಮಾಡಿದರೆ ನಾವು ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ಹೆಚ್ಚಿರುತ್ತೆ. ಹಾಗೆಯೇ ನಮಗೆ ಡೇ 14 ಅಥವಾ ಡೇ 13ಗೆ ಒಂದು HCG ಇಂಜೆಕ್ಷನ್ ಕೂಡ ಬರೀತಾರೆ ಡಾಕ್ಟರು.
ಅದನ್ನು ಹಾಕ್ಸ್ಕೊಳ್ಳೋದ್ರಿಂದ ಕೂಡ ನಮಗೆ ಒಂದು 38 ಅವರ್ ಒಳಗೆ ಅಥವಾ 36 ಅವರಲ್ಲಿ ನಮ್ಮ ಎಗ್ ಸೈಜ್ ಕಡಿಮೆ ಇದ್ರೂ ಕೂಡ ಅದು ಎಗ್ ರಪ್ಚರ್ ಆಗುತ್ತೆ. ಓಕೆನಾ. 18 to 20 mm ಎಗ್ ಬೆಳೆಯುತ್ತೆ. ಆವಾಗ ನಾವು ಇಂಟರ್ ಕೋರ್ಸ್ ಮಾಡಿದರೆ ನಾವು ಪ್ರೆಗ್ನೆಂಟ್ ಆಗ್ತೀವಿ. ನಾನು ಹೇಳಿರುವಂತಹ ಇನ್ಫಾರ್ಮೇಷನ್ನ ನೀವು ಸರಿಯಾಗಿ ಫಾಲೋ ಅಪ್ ಮಾಡ್ಕೊತ ಹೋದರೆ ಅಂದರೆ ನಿಮ್ಮ IUI ಟ್ರೀಟ್ಮೆಂಟ್ ಫೇಲ್ಯೂರ್ ಆಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಆದಷ್ಟು ನಿಮಗೆ ಸಕ್ಸಸ್ ಕೂಡ ಆಗುತ್ತೆ. ಸೊ ಇವತ್ತಿನ ವ್ಲಾಗ್ ನಿಮಗೆಲ್ಲರಿಗೂ ಕೂಡ ತುಂಬ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಯಾರ್ದೆಲ್ಲ ಫಸ್ಟ್ IUI ಫೇಲ್ಯೂರ್ ಆಗಿರುತ್ತೋ ಅವರೆಲ್ಲ ಪ್ಲೀಸ್ ಬೇಜಾರು ಮಾಡ್ಕೊಬೇಡಿ. ಯಾಕಂತ ಅಂದರೆ ಇದಿಷ್ಟು ರೀಸನ್ನಿಗೆ ಒಂದಿಷ್ಟು ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಇದನ್ನೆಲ್ಲ ನಾವು ಸರಿ ಮಾಡ್ಕೊಂಡ್ವಿ ಅಂದರೆ ನಮ್ಮ ನೆಕ್ಸ್ಟ್ IUI ಅಥವಾ ನಮ್ಮ ನ್ಯಾಚುರಲ್ ಕನ್ಸೆಪ್ಷನ್ನಿಂದನೇ ನಾವು ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ 2025 ಯಾರ್ಯಾರೆಲ್ಲ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿದ್ದೀರಾ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿ ತುಂಬ ಸಕ್ಸಸ್ಫುಲಿ ಆಗಿರಲಿ ಅಂತೇಳಿ ನಾನು ವಿಶ್ ಮಾಡ್ತೀನಿ. ನೀವು ಹಾಗೆಯೇ ನಿಮ್ಮ ಬೇಬಿ ಎರಡೂ ಕೂಡ ಆರೋಗ್ಯವಾಗಿ ಬೆಳೀಲಿ. ಓಕೆನಾ. ಇವತ್ತಿನ ವ್ಲಾಗ್ ನಿಮಗೆಲ್ಲರಿಗೂ ಕೂಡ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.